ಲೋಕಾಯುಕ್ತರ ಬಲೆಗೆ ವೈದ್ಯಕೀಯ ಅಧೀಕ್ಷಕ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ 30,000 ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದಾಗ ಏಕಾಏಕಿ ದಾಳಿ ನಡೆಸಿದ ಲೋಕಾಯುಕ್ತರ ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡೆದಿದ್ದಾರೆ. ಅಂಕೋಲಾ ಮೂಲದ ವಿಶಾಲ್ ಫರ್ನಿಚರ್ ಮೌಸಿನ್ ಅಹಮದ್ ಶೇಖ್ ಪ್ರತಿ ಬಾರಿ ಆಸ್ಪತ್ರೆಗೆ ರೋಗಿಗಳ ಬೆಡ್ ಹಾಗೂ ಪೀಠೋಪಕರಣ ಪೂರೈಸುವ ಕೆಲಸ ನಡೆಸುತ್ತಿದ್ದ. 2024ರಲ್ಲೂ ಟೆಂಡರ್ ಪಡೆದು ಮೌಸಿನ್ ರೋಗಿಗಳ ಹಾಸಿಗೆ ಹಾಗೂ ಪೀಠೋಪಕರಣಗಳನ್ನು ಪೂರೈಸಿದ್ದು, ಇದರ ಹಣ ಸುಮಾರು 3,43,700 ರೂಪಾಯಿ ದೊರೆಯುವುದು ಬಾಕಿ ಇತ್ತು. ಹಣ ಬಿಡುಗಡೆ ಮಾಡಿಸಲು ಹೇಳಿದಾಗ ವೈದ್ಯಾಧಿಕಾರಿ ಶಿವಾನಂದ್ ಕುಡ್ತರ್ಕರ್ ಗುತ್ತಿಗೆದಾರನ ಬಳಿ 75,000 ರೂಪಾಯಿ ಹಣ ನೀಡುವಂತೆ ಪೀಡಿಸತೊಡಗಿದ್ದ. ಮೊನ್ನೆ ಮನೆಯ ಬಳಿ ಗುತ್ತಿಗೆದಾರನಿಂದ 20,000 ರೂಪಾಯಿ ಹಣ ಪಡೆದಿದ್ದ ವೈದ್ಯಾಧಿಕಾರಿ ಇಂದು ಮತ್ತೆ ಕಚೇರಿಯಲ್ಲಿ 30,000 ರೂಪಾಯಿ ನೀಡುವಂತೆ ಒತ್ತಾಯಿಸಿದ. ಈ ಹಿನ್ನೆಲೆ ಕಾರವಾರದ ಹೋರಾಟಗಾರ ರಘು ನಾಯಕನನ್ನು ಸಂಪರ್ಕಿಸಿದ ಗುತ್ತಿಗೆದಾರ ಆ ಮೂಲಕ ಲೋಕಾಯುಕ್ತಕ್ಕೆ ದೂರು ನೀಡಿದ. 30,000 ರೂಪಾಯಿ ಹಣ ಸ್ವೀಕರಿಸುವಾಗ ಕಾರವಾರ ಲೋಕಾಯುಕ್ತ ಡಿವೈಎಸ್ಪಿ ಧನ್ಯ ನಾಯಕ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, ವೈದ್ಯಾಧಿಕಾರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಕಳೆದ 15 ವರ್ಷಗಳಿಂದ ಕಾರವಾರದಲ್ಲಿ ಸರ್ಜನ್ ಆಗಿ ಕೆಲಸ ಮಾಡುತ್ತಿರುವ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ವಿರುದ್ಧ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದ್ದವು. 2020ರಲ್ಲಿ ಕುಡ್ತರ್ಕರನ ನಿರ್ಲಕ್ಷ್ಯದಿಂದ ಕಾರವಾರದ ಬಾನಂತಿ ಗೀತಾ ಬಾನಾವಳಿಕರ್ ಸಾವು ಆರೋಪ ಪ್ರಕರಣದ ವೇಳೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡೇಂಜರ್ ಡಾಕ್ಟರ್ ಸಿಸಿಕೆಡಿ ವಿಶೇಷ ಸುದ್ದಿ ಮಾಡಿತ್ತು. ವಿಶೇಷ ಸುದ್ದಿ ಪ್ರಸಾರದ ಬಳಿಕ ಸಸ್ಪೆಂಡ್ ಆಗಿದ್ದ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಬಳಿಕ ರಾಜಕೀಯ ವ್ಯಕ್ತಿಗಳ ಸಹಾಯದಿಂದ ಮತ್ತೆ ಸರ್ಜನ್ ಆಗಿ ಕೆಲಸ ಮುಂದುವರೆಸಿದ್ದ ಈತನ ಕಚೇರಿಗೆ ಇಂದು ಏಕಾಏಕಿ ದಾಳಿ ನಡೆಸಿ ರೆಡ್ ಹ್ಯಾಂಡ್ ಹಿಡಿದ ಲೋಕಾಯುಕ್ತ ದೊಡ್ಡ ಶಾಕ್ ನೀಡಿದೆ. ಇಲ್ಲಿ ಹಾಸ್ಪಿಟಲ್ಗೆ ಮಾಸ್ ಎಂಟರ್ಪ್ರೈಸಸ್ ಅಂತ ಅದರಿಂದ ಸಪ್ಲೈ ಮಾಡಿದ್ದಾರೆ. ಅದರ ಪೇಮೆಂಟ್ 3,33,700 ರೂಪಾಯಿ ಬಾಕಿ ಇದೆ. 1.5 ವರ್ಷ ಆದರೂ ಅದರ ಪೇಮೆಂಟ್ ಇನ್ನೂ ಆಗಿಲ್ಲ. ಇವರು ಮೊನ್ನೆ ಕೇಳಿಗೆ ಹೋದಾಗ ನಮಗೆ 50,000 ರೂಪಾಯಿ ಕೊಟ್ಟರೆ ಮಾಡ್ತೀನಿ ಅಂತೇಳಿ ಡಿಮಾಂಡ್ ಮಾಡಿದ್ರು. ಆನಂತರ ಅವರನ್ನು ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ 20,000 ತಗೊಂಡು, ಸೊ ಬ್ಯಾಲೆನ್ಸ್ 30,000 ನಂತರ ಕೊಡ್ತೇನೆ ಅಂತೇಳಿ ಬಂದು ಅವರಿಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದರಂತೆ ಇವತ್ತು 30,000 ತಗೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ನಾವು ಹೇಳಿದ್ದೇವೆ. ಇದು ಮುಂದಿನ ತನಿಖೆ ಸರ್. ಮೊದಲಿಂದ ಎಲ್ಲ ಇಂಥ ಆರೋಪಗಳಿತ್ತು ಅಂದರೆ ಆರೋಪ ಮಾಡ್ತಾಯಿದ್ರು. ರಿಟರ್ನಲ್ಲಿ ಆಗಲಿ ಯಾರು ಮುಂದೆ ಬಂದು ಕೊಟ್ಟಿದ್ದಾರೆ. ಅಂದರೆ ಆರೋಪ ಇತ್ತು. ಇವ್ರ ಮನೆ ಮೇಲೆ ರೇಟ್ ಮಾಡಿ ಮನೆ ಮೇಲೆ ಸರ್ಚ್ ಮಾಡ್ತಾ ಇದ್ದಾರೆ. ಮಾಡ್ತಾ ಇಲ್ಲ ಮನೆಯಲ್ಲಿ ಇನ್ನೂ ರೈಡ್ ಮಾಡ್ತಾ ಇಲ್ಲ. ಅಂದರೆ ಅದು ಇದು ನಂತರ ಪ್ರೊಸೆಸ್ ಇರುತ್ತೆ. ಇಲ್ಲಿದ್ದು ಪ್ರೊಸೀಜರ್ ಮುಗಿಸಿ ಮನೇಲಿ ಥ್ಯಾಂಕ್ ಯು ಸರ್. ಸರ್, ಈ ಕೇಳಿದ್ರು ಅಂತ ಅಲ್ಲ ಎಲ್ಲ ಹೇಳ್ತಾರೆ, ಆದರೆ ಯಾರು ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದೇ ಹೆಚ್ಚಿನ ಈಗ ಇದೇ ಫಸ್ಟ್ ಈ ಕಂಪ್ಲೇಂಟ್ದಾರವರು ಕೂಡ ಹೇಳ್ತಾರೆ ನಾನು ಹಿಂದೆ 15.5 ಲಕ್ಷ ಕೊಟ್ಟಿದ್ದೇನೆ ಅಂತ. ಸೊ ಅದರ ಬಗ್ಗೆ ಏನು ಪ್ರೂಫ್ ಆಗಲಿ ನಮಗೆ ಕಂಪ್ಲೇಂಟ್ ಆಗಲಿ ಕೊಟ್ಟಿಲ್ಲ. ಇದೇ ಫಸ್ಟ್ ಕಂಪ್ಲೇಂಟ್. ರಿಟರ್ನ್ ಕಂಪ್ಲೇಂಟ್ ಇವಾಗಲೇ ಓಕೆ ಮುಂದೆ ಕ್ಯಾಮರಾ ನೋಡಿ. ನಾನು ಹೇಳ್ತಾ ಇರೋದು ಇಡೀ ಕಾರವಾರ ಜನರಿಗೆಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಯಾಕೆಂದರೆ ಇವತ್ತೆಲ್ಲ ಮಹಿಳೆಯರು, ಚಿಕ್ಕ ಚಿಕ್ಕ ಬಾಲಕರು, ಚಿಕ್ಕ ಚಿಕ್ಕ ರೋಗಿಗಳು ಯಾರೂ ಕೂಡ ಪೇಷಂಟ್ ಇದ್ದರೂ ಕೂಡ ಆರಾಮಾಗಿ ಮಲಬೋದು ಇವತ್ತು ಪಾಪ. ಯಾಕಂದರೆ ಅವರು ಕೊಟ್ಟಿದ್ದಂಥ ಹ್ಯಾರೆಸ್ಮೆಂಟಿಗೆ ಇವತ್ತು ದೇವರು ತಕ್ಕ ಶಿಕ್ಷೆ ಕೊಟ್ಟಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಯಾಕಂದರೆ ಇವತ್ತು ನಾನು ಹೇಳ್ತಾ ಇರೋದು ಗೀತಾ ಬಾನಾವಳಿಕರ್ ಅಂತ ಒಂದು ಮಹಿಳೆಯರನ್ನು ಇವರು ಯಾವ ರೀತಿ ಕೊಂದಿದ್ದಾರೆ, ಅದೇ ರೀತಿ ರಾಜು ತಾಂಡೇಲ್ ಅವರು ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತರು. ಅವ್ರ ಬಗ್ಗೆಯೂ ಕೂಡ ಇವರು ಖುಷಿಪಟ್ಟಿದ್ರು ಅವ್ರು ಸತ್ತ. ಯಾಕಂದರೆ ಗೀತಾ ಬಾನಾವಳಿಕರ್ ವಿರುದ್ಧ ಹೋರಾಟ ಮಾಡಿದವರು ರಾಜು ತಾಂಡೇಲ್ ಮತ್ತು ನಾನು ನೇತೃತ್ವ ತೊಗೊಂಡಿದ್ದೆ. ನನ್ನ ಮೇಲೂ ಕೂಡ ಭಾಳ ಕೋಪದಲ್ಲಿದ್ದರು.
ಯಾಕಂದರೆ ನಾನು ಈ ರೀತಿ ಮಾಡ್ತೇನೆ ಆ ರೀತಿ ಮಾಡ್ತೇನೆ. ನಾನು ಲೋಕಾಯುಕ್ತಕ್ಕೆ ಕೂಡ ದೂರು ಕೊಟ್ಟಿದ್ದೇನೆ ಇವ್ರ ಬಗ್ಗೆ. ನಾಳೆ ಮಂಗಳವಾರ ದಿವಸ 15ನೇ ತಾರೀಕಿಗೆ ನಂದು ಕೂಡ ಲೋಕಾಯುಕ್ತ ಇದಾಗಿದೆ, ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇನ್ಕ್ವೈರಿಗೆ ಬರಲಿ ಅಂತ ಹೇಳ್ಬೋದು. ಆದರೆ ದೇವರ ಇಚ್ಛೆ ಇವತ್ತು ಘಟನೆ ಏನಾಗಿದೆ ಅಂದರೆ ಮೋಸಿನ್ ಅಂತ ಒಬ್ಬ ಕಾಂಟ್ರಾಕ್ಟರ್, ಅಂದರೆ ಅವರು ವಿಶಾಲ್ ಫರ್ನಿಚರ್ ಅಂತ ಅವ್ರದ್ದು ಟೆಂಡರ್ ಇದೆ. ಆ ಒಬ್ಬ ಯುವಕ ಪಾಪ ಏನು ಕಳಿತಾರೆ, ಆ ಒಂದು ಬೆಡ್ಶೀಟು ಮತ್ತು ಫರ್ನಿಚರ್ಸ್ ಎಲ್ಲ ಕಾಂಟ್ರಾಕ್ಟ್ ಇದೆ. ಆ ಯುವಕ ಸುಮಾರು ಒಂದು 4-5 ವರ್ಷದಿಂದ ಇಲ್ಲಿ ಫರ್ನಿಚರನ್ನು ಹಾಕ್ತಾನೆ. ಆದರೆ ಅವ್ರಿಗೆ 2024ರಲ್ಲಿ ಒಂದು ಟೆಂಡರ್ ಆಯಿತು, ಒಂದು 16 ಲಕ್ಷ ಟೆಂಡರ್ ಆಯಿತು. 16 ಲಕ್ಷದಲ್ಲಿ ನನಗೆ 6.5 ಲಕ್ಷ ಕೊಡಬೇಕು ಅಂತ ಹೇಳ್ಕೊಂಡು ಡಿಮಾಂಡ್ ಮಾಡಿದೆ. ಇಲ್ಲ ನಿಮ್ಗೆ ಟೆಂಡರನ್ನು ಪಾಸ್ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಒಂದು ದಬ್ಬಾಳಿಕೆ ಹಾಕಿದ್ರು. ಆದರೆ ಪಾಪ ಯುವಕ ಏನು ಮಾಡ್ದ, ತನ್ನ ಹೆಂಡತಿಯ ಮಂಗಳಸೂತ್ರ ಈಗ ಕಾಣಿಸ್ತಾರೆ ಅವ್ರ ಹತ್ರ ಎಲ್ಲ ಮಂಗಳಸೂತ್ರ, ನನ್ನ ಹತ್ರನೂ ದಾಖಲೆ ಸ್ವಲ್ಪ ಕೊಟ್ಟಿದ್ದಾನೆ ಪಾಪ. ಅವ್ನು ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ದ. ಆ ಸುಸೈಡ್ ಮಾಡ್ಲಿಕ್ಕೆ ವ್ಯಕ್ತಿಯನ್ನು ಹೋಗಿದ್ದ ವ್ಯಕ್ತಿನ ನಾನು ಇವತ್ತು ಬಚಾವ್ ಮಾಡಿದ್ದಾರೆ, ಅವ್ರ ಕುಟುಂಬಕ್ಕೆ ನಾನು ಬಚಾವ್ ಮಾಡಿದ್ದೀನಿ. ಯಾಕಂದರೆ ಆ ನಾನು ಹೇಳಿದೆ ಅವರಿಗೆ ಲೋಕಾಯುಕ್ತರ ಆಫೀಸರು ಒಳ್ಳೆ ಬಂದಿದ್ದಾರೆ. ನಮ್ಮ ಕಾರವಾರದ ಸೊಸೆ ಒಬ್ಬಳು ಬಂದಿದ್ದಾರೆ DYSP ಆಗಿ, SP ಸಾಹೇಬರು ಚೆನ್ನಾಗಿದ್ದಾರೆ. ಅವ್ರ ಹತ್ರ ಬಳಿ ಹೋಗ್ಕೊಂಡು ನಾವು ನಮ್ಮ ಸಮಸ್ಯೆಯನ್ನು ತಿಳಿಸುವ ಅಂತ ಹೇಳ್ಕೊಂಡು ಹೇಳಿದ್ವಿ. ಆ ತಿಳಿಸಿದಾಗ ಅವರೆಲ್ಲರಿಗೂ ಒಂದು ಕರುಣೆ ಬಂತು, ಲೋಕಾಯುಕ್ತ ಮೇಡಮಿಗೆ ಮತ್ತು SP ಸಾಹೇಬ್ರೆ ಕರುಣೆ ಬಂತು. ಯಾಕಂದರೆ ಆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇವರು ಕಾಣಿಸಿದಾಗ ಅವ್ರು ಕರುಣೆ ಬಂದ್ಕೊಂಡು ಅವ್ರಿಗೆ ಇವತ್ತು ಏನು ಮಾಡಿದ್ದಾರೆ ಅಂದರೆ 75,000 ರೂಪಾಯಿ ಡಿಮಾಂಡ್ ಮಾಡಿದ್ರು. ಒಂದು 3.5 ಲಕ್ಷಕ್ಕೆ 3.5 ಲಕ್ಷಕ್ಕೆ ಒಂದು ಟೆಂಡರ್ ಆಗಿತ್ತು. ಆ ಟೆಂಡರ್ ಪಾಸ್ ಮಾಡಲಿಕ್ಕೆ 1 ವರ್ಷ ತೊಗೊಂಡ್ರು. ಅದಕ್ಕೆ ಆ ಟೆಂಡರ್ ಪಾಸ್ ಆಗಿದ್ದಕ್ಕೆ ಚೆಕ್ ಬಂದಿದ್ದಕ್ಕೆ 75,000 ರೂಪಾಯಿ ಕೊಡೋದು ಆಯ್ತು ಅಂತ ಹೇಳ್ಕೊಂಡು ಇವರು ಮೊನ್ನೆ ಮತ್ತೆ 20,000 ರೂಪಾಯಿ ಮನೆಗೆ ಹೋಗಿ ಕೊಟ್ಟಿದ್ದಾರೆ. ಆವಾಗ 20,000 ರೂಪಾಯಿ ಅದು ಕೂಡ ರೆಕಾರ್ಡಿಂಗ್ ಆಗಿದೆ. ಈಗ ಇವತ್ತು ನೋಡಿದರೆ 30,000 ರೂಪಾಯಿ ಕೊಟ್ಟಾಗ ಇವತ್ತು ಮಾನ್ಯ ಲೋಕಾಯುಕ್ತ ಸಾಹೇಬರು ಕೂಡ SP ಸಾಹೇಬರು ಒಂದು ರ್ಯಾಡ್ ಮಾಡಿದ್ದಾರೆ. ಈಗ ಬಿದ್ದಿದ್ದಾರೆ. ಡಾಕ್ಟರ್ ಶಿವಾನಂದ ಕುಲಕರ್ಣಿ 15 ವರ್ಷದಿಂದ ಇದೇ ಒಂದು ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾವು ಎಷ್ಟು ಕೂಡ ಪ್ರತಿಭಟನೆ ಮಾಡಿದ್ರು, ಯಾರ್ಯಾರಿಗೂ ಮನವಿ ಕೊಟ್ಟಿದ್ವಿ. ಈ BJP ಸರ್ಕಾರ ಇದ್ದಾಗ ಬೊಮ್ಮಾಯಿ ಸಾರಿಗೆ ಕೊಟ್ಟಿದ್ವಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಾಂಗ್ರೆಸ್ ಇದ್ದಾಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿದ್ವಿ, ಕುಮಾರಸ್ವಾಮಿ ಗೌರ್ಮೆಂಟ್ ಇದ್ದಾಗ ಕುಮಾರಸ್ವಾಮಿ ಕೊಟ್ಟಿದ್ರು. ಆದರೂ ಕೂಡ ಬರ್ತಿದ್ದಿಲ್ಲ. ಸುಧಾಕರ್ ಮಿನಿಸ್ಟ್ರಿಗಾಯಿತು, ಎಲ್ಲ ಶಾಸಕರ ಸಚಿವರಿಗೆ ಮನವಿ ಕೊಟ್ಟು ಇವರನ್ನು ಎತ್ತಂಗಡಿ ಮಾಡಿ ಇವರು ಡೆಲಿವರಿ ಟೈಮಿಗೆ ಹೆಂಗಸರಿಗೆ ದುಡ್ಡು ತೊಗೊಳ್ತಾರೆ, ಭಾಳ ಜನರಿಗೆ ಹೆರಾಸ್ಮೆಂಟ್ ಕೊಡ್ತಾರೆ, ಔಷಧಿಯನ್ನು ಮಾರು ತಿಂತಾರೆ. ಕಪಾಟ್ ಇವತ್ತು ಏನು ಒಬ್ಬರಿಗೆ ಟೆಂಡರ್ ಆಗಿದ್ದನ್ನು ಕಪಾಟ್ ಅಲ್ಮಾರಿಯನ್ನು ಇವರು ಬೇರೆ ಕಡೆ ಸ್ಥಳಾಂತರ ಮಾಡಿ ಮತ್ತೆ ಅದೇ ಸ್ಥಳಾಂತರ ಅದೇ ಕಪಾಟನ್ನು ಮತ್ತೆ ತಂದು ಅದಕ್ಕೂ ಕೂಡ ಮತ್ತೆ ಟೆಂಡರ್ ಮಾಡಿ ಆ ದುಡ್ಡನ್ನು ತಿಂತಾರೆ. ಕೋಟಿ ಆಸ್ತಿ ಮಾಡಿದ್ದಾರೆ. ಕೊರೋನಾ ಟೈಮಲ್ಲಿ ಸಿಕ್ಕಾಪಟ್ಟೆ ಆಸ್ತಿಯನ್ನು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಇಷ್ಟು ದೂರು ಕೊಟ್ಟಿವಿ, RTIದಲ್ಲಿ ಹಾಕಿದ್ವಿ. ಏನೇನು ನಯಾ ಪೈಸೆಗೂ ಪ್ರಯೋಜನ ಆಗಲಿಲ್ಲ. ನನ್ನ ಕಾರಲ್ಲಿ ಸುಮಾರು 2 ಚೀಲ ಡಾಕ್ಯುಮೆಂಟ್ಸ್ ಇದೆ. 2 ಚೀಲ ನಾನು ಲೋಕಾಯುಕ್ತ ಸಾಹೇಬ್ರಿಗೆ ಕೊಡ್ಲಿಕ್ಕೆ ಬಂದಿದ್ದೆ. ನಾನು ಲೋಕಾಯುಕ್ತ ಇರ್ತಾಗಿದ್ದೆ. 2 ಚೀಲ ನನ್ನ ಬಳಿ ದಾಖಲಿದೆ. ಅವರ ಆದರೂ ಕೂಡ ನನಗೆ ಲೋಕಾಯುಕ್ತ ಸಾಹೇಬರು 15ನೇ ತಾರೀಕಿಗೆ ಇವತ್ತು ರೈಡ್ ಆಗಿದೆ. 15ನೇ ತಾರೀಕಿಗೆ ನನಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇವತ್ತು ರೈಡ್ ಆಗಿದೆ. ತುಂಬ ಲೋಕಾಯುಕ್ತರಿಗೆ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಆ ಲೋಕಾಯುಕ್ತ ಪೊಲೀಸರಿಗಾಗಲಿ ಇಡೀ ಏನಿತ್ತು ಕರ್ನಾಟಕದಲ್ಲಿ ಲೋಕಾಯುಕ್ತರು ಇಂಥ ಒಬ್ಬ ಅಧಿಕಾರಿಯನ್ನು ರೈಡ್ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಒಂದು ಭಾವನೆ ಇತ್ತು. ಆದರೆ ಹಾಗಾಗಲಿಲ್ಲ. ಲೋಕಾಯುಕ್ತರು ಒಳ್ಳೆ ಲೋಕಾಯುಕ್ತರು, ನಮ್ಮ ಕಾರವಾರದ ಸೊಸೆ ಧನ್ಯ ಮಾಡಿ ಅವರಿಗೆ ನಾನು ಧನ್ಯವಾದನ ತಿಳಿಸ್ತೇನೆ. SP ಸಾಹೇಬರಿಗೂ ಕೂಡ ಧನ್ಯವಾದನ ತಿಳಿಸ್ತೇನೆ. ಯಾಕಂದರೆ ಭ್ರಷ್ಟರು